ನರಸಿಂಹಮೂರ್ತಿ ಸರ್, ಈಗ ಸರ್ಕಾರದ ಕಡೆಯಿಂದ ನಾವು ಔದಾರ್ಯತೆಯನ್ನ ಪ್ರದರ್ಶನ ಮಾಡ್ಬಿಟ್ಟಿದೀವಿ. 1600 ರೂಪಾಯಿ ಬಾಡಿಗೆ ಕೊಡ್ತಾ ಇದೀವಿ, ಪೊಲೀಸ್ ಬಂದೋಬಸ್ತ್ ನ ಮಾಡ್ತಾ ಇದೀವಿ, ಸಿಕ್ಕಾಪಟ್ಟೆ ಖರ್ಚು ನಾವು ಮ್ಯಾಚ್ಗೋಸ್ಕರ ಮಾಡ್ತಾ ಇದೀವಿ. ನಮಗೊಂದು ಟಿಕೆಟ್ ಕೊಡೋಕ್ ಆಗೋದಿಲ್ವಾ? ಮನೆಯಿಂದ ದುಡ್ಡು ತರ್ತಾ ಇದಾರೆ ಸರ್, ಪೊಲೀಸರಿಗೆ ಮನೆಯಿಂದ ದುಡ್ಡು ಕೊಡ್ತಾ ಇದ್ದಾರಾ? ಬಾಡಿಗೆ ದುಡ್ಡನ್ನು ಇವ್ರು ಮನೆಗೆ ಇಸ್ಕೊಂಡು ಹೋಗ್ತಿದಾರಾ? ಸರ್ಕಾರದ ದುಡ್ಡು ಇಸ್ ಈಕ್ವಲ್ ಟು ಜನರ ದುಡ್ಡು. ಇದಕ್ಕೂ MLAಗಳಿಗೂ ನೋ ಕನೆಕ್ಷನ್ ಅಟ್ ಆಲ್. ಅದು ಹೆಂಗೆ ಇದ್ರ ಮೇಲೆ ನಮ್ಮ ಹಕ್ಕಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯ? ಈ ಮನಸ್ಥಿತಿ ಆದ್ರೂ ಎಲ್ಲಿಂದ ಬರ್ತಿದೆ? ಮೇಡಮ್, ಇವರು ಶಾಸಕರಾಗಿ ಅಧಿಕಾರ ಅನುಭವಿಸ್ತಾ ಇರೋದು ಮೋಜು ಮಸ್ತಿ ಮಾಡಕ್ಕಲ್ಲ. ಯಾವುದೇ ಶಾಸಕರು ಇರ್ಬೋದು, ಯಾವುದೇ ಜನಪ್ರತಿನಿಧಿ ಇರ್ಬೋದು. ಇವತ್ತು ಯಾವ ಮಟ್ಟಕ್ಕೆ ಇದ್ದಾರೆ ಅಂತಂದ್ರೆ, ರಾಜಕಾರಣಿಗಳು ಅಂತಂದ್ರೆ VIP ಸಂಸ್ಕೃತಿಯವರು ಅನ್ನೋ ಮಟ್ಟಕ್ಕೆ ಇವತ್ತು ಯಾವುದೇ ಒಬ್ಬ ಜನಪ್ರತಿನಿಧಿ ಅಲ್ಲದೇ ಇರೋ ವ್ಯಕ್ತಿನೂ, ಒಬ್ಬ ಸಾಮಾನ್ಯ ಒಬ್ಬ ರಾಜಕೀಯ ರಾಜಕಾರಣಿನೂ ಎಲ್ಲಾರು ಹೋದ್ರೆ VIP ಸಂಸ್ಕೃತಿ ಅನ್ನೋ ಒಂದು ಇದು ಪಬ್ಲಿಕ್ ಅಲ್ಲಿ ಬಂದಿದೆ. ಆದ್ರೆ ಬಹಳ ನೋವಾಗ್ತಾ ಇರೋ ವಿಚಾರ ಏನು ಅಂತಂದ್ರೆ, ಇನ್ನೂ 1 ವರ್ಷ ಆಗಿಲ್ಲ, 11 ಜನ ಭೀಕರ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವಂತ ಕುಟುಂಬಗಳ ಕಣ್ಣೀರು ಹಾರಿಲ್ಲ, ಅವರ ನೋವು ಹಾರಿಲ್ಲ. ಅವ್ರಿಗಿನ್ನ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಇವತ್ತು ನೋಡಿ, ಅವರು ಯಾರು ಏನು ಕ್ರಿಕೆಟ್ RCB ಅವರು ಇದ್ದಾರೆ ಅಥವಾ ಸ್ಟೇಡಿಯಂನವರು ಇದ್ದಾರೆ, ಯಾರನ್ನೂ ಹೊಣೆಗಾರನಾಗಿ ಮಾಡಿಲ್ಲ ಅಥವಾ ಅವ್ರಿಗೂ ನ್ಯಾಯನೂ ಕೊಡಿಸುವಂತ ಕೆಲಸ ಇವತ್ತು ಈ ಸರ್ಕಾರ ಮಾಡಿಲ್ಲ. ಆದ್ರೆ ಇವತ್ತು ಈ VIP ಸಂಸ್ಕೃತಿ ನಮ್ಗೆ, ನಮ್ಮ ಕುಟುಂಬದವರಿಗೆ ನಮ್ಗೆ ಟಿಕೆಟ್ ಬೇಕು ಅಂತಂದ್ರೆ ಯಾವ ಕ್ರೀಡೆ ಇದೊಂದು ಜೂಜಾಟ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಯಾರು ಏನೇ ಅಭಿಪ್ರಾಯ ತಿಳ್ಕೊಳ್ಳಿ, ಇದೊಂದು ಜೂಜಾಟ. ಎಷ್ಟು ಯುವ ಜನತೆ ಸಾಯ್ತಾ ಇದ್ದಾರೆ, ಎಷ್ಟು ಯುವ ಜನತೆ ಈ ಜೂಜಾಟಕ್ಕೆ ಬಿದ್ದು ಮನೆ ಮಠ ಕಳ್ಕೊತಾ ಇದ್ದಾರೆ. ಇವತ್ತು ಎಷ್ಟು ಜನ ಆಸ್ತಿಗಳನ್ನ ಮಾರ್ಕೋತಾ ಇದ್ದಾರೆ. ಈ ಪ್ರತಿ ವರ್ಷ ಈ IPL ಬಂತು ಅಂದ್ರೆ ಎಷ್ಟು ಜನ ಯುವ ಜನತೆ ಹಾಳಾಗ್ತಾ ಇದ್ದಾರೆ. ಇದನ್ನ ನಿಲ್ಲಿಸೋದು ಅಥವಾ ಇದಕ್ಕೆ ಬೇರೆ ಏನಾರು ಇದನ್ನ ತರದ್ ಬಿಟ್ಟು ಇವರು ಚರ್ಚೆ ಮಾಡ್ಬೇಕಾಯ್ತದ ವಿಚಾರ. IPL ಅನ್ನ ಮಾರಕ ಒಂದು ಇದನ್ನ ತಡೆಯುವಂತ ಕೆಲಸ ಮಾಡ್ಬೇಕಾಯ್ತು. ಇದೇನು ರಾಷ್ಟ್ರ ಪ್ರತಿನಿಧಿಸುವಂತದಲ್ಲ ಅಥವಾ ರಾಜ್ಯ ಪ್ರತಿನಿಧಿಸುವಂತ ಕ್ರೀಡೆ ಅಲ್ಲ. ನಿಜವಾಗ್ಲೂ ಇವ್ರಿಗೆ ಈ ನಮ್ಮ ರಾಜಕಾರಣಿಗಳು ನಿಜವಾಗ್ಲೂ ಪಕ್ಷಾತೀತವಾಗಿ ಮಾತಾಡ್ತೀನಿ, ಇವರು ನಿಜವಾಗ್ಲೂ ಕ್ರೀಡಾಭಿಮಾನಿಗಳಾಗಿದ್ರೆ ಅವರವರ ಕ್ಷೇತ್ರದಲ್ಲಿ, ಅವರವರ ತಾಲೂಕಲ್ಲಿ, ಅವರವರ ಜಿಲ್ಲೆಗಳಲ್ಲಿ ಎಷ್ಟು ಜನ ಯಾವ ಕ್ರೀಡೆಗೆ ಇವರು ಬೆಂಬಲ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಅವ್ರು ತಿಳ್ಕೋಬೇಕಾಗಿತ್ತು. ಯಾವುದೋ ಒಂದು ಈ ಜೂಜಾಟನ ಬೆಂಬಲಿಸ್ತಾರೆ ಅಂತಂದ್ರೆ, ಯುವ ಜನತೆ ಬಗ್ಗೆ ಒಬ್ರು ಮಾತಾಡಲ್ಲ ಅಂತಂದ್ರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ನನಗೆ. ನಾನು ಒಂದಷ್ಟು ಮಂದಿ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಇದ್ರು ಸರ್, MLAಗಳು, JDS ಪಕ್ಷದವರು ಒಪ್ಪೋಣ. ಬಟ್ JDS ಪಕ್ಷದ ಯಾವ ಶಾಸಕರು ಕೂಡ ಎದ್ದು ನಿಂತ್ಬಿಟ್ಟು ಜೂಜಾಟ ಅಂತ ತಡೀರಿ, IPL ಹೆಸರಲ್ಲಿ ನಡೀತಾ ಇರುವ ಬೆಟ್ಟಿಂಗ್ ಅನ್ನ ತಡೀರಿ, ಲೋಕಲ್ ಕ್ರೀಡೆಗಳನ್ನ, ಲೋಕಲ್ ಕ್ರೀಡಾಪಟುಗಳನ್ನ ನೀವು ಬೆಳೆಸಿ, ಹಿಂಗ್ಯಾರು ಮಾತನಾಡ್ದಂಗ್ ಕಾಣ್ಲಿಲ್ಲ ಸರ್. ಅವ್ರಿಗೂ ಫ್ರೀ ಟಿಕೆಟ್ ಈ ವಿಧಾನಸಭೆ ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಯ್ತು. ಆದ್ರೆ ಯಾವುದೋ ಒಂದು ಈ ಜೂಜಾಟದ ಒಂದು ವಿಚಾರ ಇಟ್ಕೊಂಡು ಇವತ್ತು ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ನನ್ನಂತ ಯುವ ಜನತೆ ಬರ್ಬೇಕಂತ ಅನ್ಕೊಂಡಿರೋ ನರಸಿಂಹಮೂರ್ತಿ ಸರ್, ಇವಾಗ ಸುರೇಶ್ ಕುಮಾರ್ ಸರ್ ಜಾಯಿನ್ ಆಗಿದ್ರು, ಅವರು ಪತ್ರ ಬರೆದಿದ್ದಾರೆ, ನನಗೆ ಬೇಡ ಫ್ರೀ ಟಿಕೆಟ್ ಅಂತ ಹೇಳಿ. ಬರ್ಸಿ, ನಿಮ್ಮ ಪಕ್ಷದ ಶಾಸಕರ ಕೈಲೂ ಕೂಡ ಖಂಡಿತ ನಮ್ಮೆಲ್ಲ ಪಕ್ಷದವರು ಯಾರು ಹೋಗಲ್ಲ ಮೇಡಮ್, ನೀವು ಬರ್ದಿಕೊಳ್ಳಿ. ಯಾರು ಒಬ್ರು ಫ್ರೀ ಟಿಕೆಟ್ ಬೇಕು ನಮ್ಮ ಯುವ ನಾಯಕರು ಆಗಿದ ತಕ್ಷಣನೇ ಒಂದು ಟ್ವೀಟ್ ಮಾಡಿದ್ದಾರೆ. ನೀವು ನೋಡಿ, ನಮ್ಮ ಪಕ್ಷದಿಂದ ಯಾರಾದ್ರೂ ಒಬ್ರು ಫ್ರೀ ಟಿಕೆಟ್ಗೆ ಬೇಕು ಅಂತ ಯಾರು ಕೇಳಿದ್ರೆ ನೀವು ಅವಾಗ ಮಾತಾಡಿ. ಓಕೆ, ನೋಡೋಣ ಸರ್. ನರಸಿಂಹಮೂರ್ತಿ ಸರ್, ಈಗ ಸರ್ಕಾರದ ಕಡೆಯಿಂದ ನಾವು ಔದಾರ್ಯತೆಯನ್ನ ಪ್ರದರ್ಶನ ಮಾಡ್ಬಿಟ್ಟಿದೀವಿ. 1600 ರೂಪಾಯಿ ಬಾಡಿಗೆ ಕೊಡ್ತಾ ಇದೀವಿ, ಪೊಲೀಸ್ ಬಂದೋಬಸ್ತ್ ನ ಮಾಡ್ತಾ ಇದೀವಿ, ಸಿಕ್ಕಾಪಟ್ಟೆ ಖರ್ಚು ನಾವು ಮ್ಯಾಚ್ಗೋಸ್ಕರ ಮಾಡ್ತಾ ಇದೀವಿ. ನಮಗೊಂದು ಟಿಕೆಟ್ ಕೊಡೋಕ್ ಆಗೋದಿಲ್ವಾ? ಮನೆಯಿಂದ ದುಡ್ಡು ತರ್ತಾ ಇದಾರೆ ಸರ್, ಪೊಲೀಸರಿಗೆ ಮನೆಯಿಂದ ದುಡ್ಡು ಕೊಡ್ತಾ ಇದ್ದಾರಾ? ಬಾಡಿಗೆ ದುಡ್ಡನ್ನು ಇವ್ರು ಮನೆಗೆ ಇಸ್ಕೊಂಡು ಹೋಗ್ತಿದಾರಾ? ಸರ್ಕಾರದ ದುಡ್ಡು ಇಸ್ ಈಕ್ವಲ್ ಟು ಜನರ ದುಡ್ಡು. ಇದಕ್ಕೂ MLAಗಳಿಗೂ ನೋ ಕನೆಕ್ಷನ್ ಅಟ್ ಆಲ್. ಅದು ಹೆಂಗೆ ಇದ್ರ ಮೇಲೆ ನಮ್ಮ ಹಕ್ಕಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯ? ಈ ಮನಸ್ಥಿತಿ ಆದ್ರೂ ಎಲ್ಲಿಂದ ಬರ್ತಿದೆ? ಮೇಡಮ್, ಇವರು ಶಾಸಕರಾಗಿ ಅಧಿಕಾರ ಅನುಭವಿಸ್ತಾ ಇರೋದು ಮೋಜು ಮಸ್ತಿ ಮಾಡಕ್ಕಲ್ಲ. ಯಾವುದೇ ಶಾಸಕರು ಇರ್ಬೋದು, ಯಾವುದೇ ಜನಪ್ರತಿನಿಧಿ ಇರ್ಬೋದು. ಇವತ್ತು ಯಾವ ಮಟ್ಟಕ್ಕೆ ಇದ್ದಾರೆ ಅಂತಂದ್ರೆ, ರಾಜಕಾರಣಿಗಳು ಅಂತಂದ್ರೆ VIP ಸಂಸ್ಕೃತಿಯವರು ಅನ್ನೋ ಮಟ್ಟಕ್ಕೆ ಇವತ್ತು ಯಾವುದೇ ಒಬ್ಬ ಜನಪ್ರತಿನಿಧಿ ಅಲ್ಲದೇ ಇರೋ ವ್ಯಕ್ತಿನೂ, ಒಬ್ಬ ಸಾಮಾನ್ಯ ಒಬ್ಬ ರಾಜಕೀಯ ರಾಜಕಾರಣಿನೂ ಎಲ್ಲಾರು ಹೋದ್ರೆ VIP ಸಂಸ್ಕೃತಿ ಅನ್ನೋ ಒಂದು ಇದು ಪಬ್ಲಿಕ್ ಅಲ್ಲಿ ಬಂದಿದೆ. ಆದ್ರೆ ಬಹಳ ನೋವಾಗ್ತಾ ಇರೋ ವಿಚಾರ ಏನು ಅಂತಂದ್ರೆ, ಇನ್ನೂ 1 ವರ್ಷ ಆಗಿಲ್ಲ, 11 ಜನ ಭೀಕರ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವಂತ ಕುಟುಂಬಗಳ ಕಣ್ಣೀರು ಹಾರಿಲ್ಲ, ಅವರ ನೋವು ಹಾರಿಲ್ಲ. ಅವ್ರಿಗಿನ್ನ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಇವತ್ತು ನೋಡಿ, ಅವರು ಯಾರು ಏನು ಕ್ರಿಕೆಟ್ RCB ಅವರು ಇದ್ದಾರೆ ಅಥವಾ ಸ್ಟೇಡಿಯಂನವರು ಇದ್ದಾರೆ, ಯಾರನ್ನೂ ಹೊಣೆಗಾರನಾಗಿ ಮಾಡಿಲ್ಲ ಅಥವಾ ಅವ್ರಿಗೂ ನ್ಯಾಯನೂ ಕೊಡಿಸುವಂತ ಕೆಲಸ ಇವತ್ತು ಈ ಸರ್ಕಾರ ಮಾಡಿಲ್ಲ. ಆದ್ರೆ ಇವತ್ತು
ಈ ವಿಐಪಿ ಸಂಸ್ಕೃತಿ ನಮ್ಗೆ ನಮ್ಮ ಕುಟುಂಬದವರಿಗೆ ನಮ್ಗೆ ಟಿಕೆಟ್ ಬೇಕು ಅಂತಂದ್ರೆ ಯಾವ ಕ್ರೀಡೆ ಇದೊಂದು ಜೂಜಾಟ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಯಾರು ಏನೇ ಅಭಿಪ್ರಾಯ ತಿಳ್ಕೊಳ್ಳಿ, ಇದೊಂದು ಜೂಜಾಟ. ಎಷ್ಟು ಯುವ ಜನತೆ ಸಾಯ್ತಾ ಇದ್ದಾರೆ, ಎಷ್ಟು ಯುವ ಜನತೆ ಈ ಜೂಜಾಟಕ್ಕೆ ಬಿದ್ದು ಮನೆ ಮಠ ಕಳ್ಕೊತಾ ಇದ್ದಾರೆ. ಇವತ್ತು ಎಷ್ಟು ಜನ ಆಸ್ತಿಗಳನ್ನ ಮಾರ್ಕೋತಾ ಇದ್ದಾರೆ. ಈ ಪ್ರತಿ ವರ್ಷ ಈ IPL ಬಂತು ಅಂದ್ರೆ ಎಷ್ಟು ಜನ ಯುವ ಜನತೆ ಹಾಳಾಗ್ತಾ ಇದ್ದಾರೆ. ಇದನ್ನ ನಿಲ್ಸೋದು ಅಥವಾ ಇದಕ್ಕೆ ಬೇರೆ ಏನಾರು ಇದನ್ನ ತರದ್ ಬಿಟ್ಟು ಇವರು ಚರ್ಚೆ ಮಾಡ್ಬೇಕಾಯ್ತದ ವಿಚಾರ. IPL ಅನ್ನ ಮಾರಕ ಒಂದು ಇದನ್ನ ತಡೆಯುವಂತ ಕೆಲಸ ಮಾಡ್ಬೇಕಾಯ್ತು. ಇದೇನು ರಾಷ್ಟ್ರ ಪ್ರತಿನಿಧಿಸುವಂತದಲ್ಲ ಅಥವಾ ರಾಜ್ಯ ಪ್ರತಿನಿಧಿಸುವಂತ ಕ್ರೀಡೆ ಅಲ್ಲ. ನಿಜವಾಗ್ಲೂ ಇವ್ರಿಗೆ ಈ ನಮ್ಮ ರಾಜಕಾರಣಿಗಳು ನಿಜವಾಗ್ಲೂ ಪಕ್ಷಾತೀತವಾಗಿ ಮಾತಾಡ್ತೀನಿ, ಇವರು ನಿಜವಾಗ್ಲೂ ಕ್ರೀಡಾಭಿಮಾನಿಗಳಾಗಿದ್ರೆ ಅವರವರ ಕ್ಷೇತ್ರದಲ್ಲಿ, ಅವರವರ ತಾಲೂಕಲ್ಲಿ, ಅವರವರ ಜಿಲ್ಲೆಗಳಲ್ಲಿ ಎಷ್ಟು ಜನ ಯಾವ ಕ್ರೀಡೆಗೆ ಇವರು ಬೆಂಬಲ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಅವ್ರು ತಿಳ್ಕೋಬೇಕಾಗಿತ್ತು. ಯಾವುದೋ ಒಂದು ಈ ಜೂಜಾಟನ ಬೆಂಬಲಿಸ್ತಾರೆ ಅಂತಂದ್ರೆ ಯುವ ಜನತೆ ಬಗ್ಗೆ ಒಬ್ರು ಮಾತಾಡಲ್ಲ ಅಂತಂದ್ರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ನನಗೆ. ನಾನು ಕೂಡ ಒಂದಷ್ಟು ಮಂದಿ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಇದ್ರು ಸರ್, MLAಗಳು, JDS ಪಕ್ಷದವರು ಕೂಡ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಮೇಡಮ್, ನಾನು ವೈಯಕ್ತಿಕವಾಗಿ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ, ನಾನು ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಬಟ್ JDS ಪಕ್ಷದ ಯಾವ ಶಾಸಕರು ಕೂಡ ಎದ್ದು ನಿಂತ್ಬಿಟ್ಟು ಜೂಜಾಟ ಅಂತ ತಡೀರಿ, IPL ಹೆಸರಲ್ಲಿ ನಡೀತಾ ಇರುವ ಬೆಟ್ಟಿಂಗ್ ಅನ್ನ ತಡೀರಿ, ಲೋಕಲ್ ಕ್ರೀಡೆಗಳನ್ನ, ಲೋಕಲ್ ಕ್ರೀಡಾಪಟುಗಳನ್ನ ನೀವು ಬೆಳೆಸಿ, ಹಿಂಗ್ಯಾರು ಮಾತಾಡ್ದಂಗ್ ಕಾಣ್ಲಿಲ್ಲ ಸರ್. ಮಾತಾಡ್ಲಿಕ್ಕೆ ಈ ವಿಧಾನಸಭೆ ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು. ಆದ್ರೆ ಯಾವುದೋ ಒಂದು ಈ ಜೂಜಾಟದ ಒಂದು ವಿಚಾರ ಇಟ್ಕೊಂಡು ಇವತ್ತು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನನ್ನಂತ ಯುವ ಜನತೆ ಬರ್ಬೇಕಂತ ಅನ್ಕೊಂಡಿರೋ ನರಸಿಂಹಮೂರ್ತಿ ಸರ್, ಇವಾಗ ಸುರೇಶ್ ಕುಮಾರ್ ಸರ್ ಜಾಯಿನ್ ಆಗಿದ್ರು, ಅವರು ಪತ್ರ ಬರೆದಿದ್ದಾರೆ, ನನಗೆ ಬೇಡ ಫ್ರೀ ಟಿಕೆಟ್ ಅಂತ ಹೇಳಿ. ಬರ್ಸಿ, ನಿಮ್ಮ ಪಕ್ಷದ ಶಾಸಕರ ಕೈಲೂ ಕೂಡ ಖಂಡಿತ ನಮ್ಮೆಲ್ಲ ಪಕ್ಷದವರು ಯಾರು ಹೋಗಲ್ಲ ಮೇಡಮ್, ನೀವು ಬರ್ದಿಕೊಳ್ಳಿ, ಯಾರು ಒಬ್ರು ಫ್ರೀ ಟಿಕೆಟ್ ಬೇಕು ಅಂತ ನಮ್ಮ ಯುವ ನಾಯಕರು ಆಗಿದ ತಕ್ಷಣನೇ ಒಂದು ಟ್ವೀಟ್ ಮಾಡಿದ್ದಾರೆ, ನೀವು ನೋಡಿ ನಮ್ಮ ಪಕ್ಷದಿಂದ ಯಾರಾದ್ರೂ ಒಬ್ರು ಫ್ರೀ ಟಿಕೆಟ್ಗೆ ಬೇಕು ಅಂತ ಯಾರು ಕೇಳಿದ್ರೆ ನೀವು ಅವಾಗ ಮಾತಾಡಿ. ಓಕೆ, ಸೊ ನೋಡೋಣ ಸರ್. ನರಸಿಂಹಮೂರ್ತಿ ಸರ್, ಈಗ ಸರ್ಕಾರದ ಕಡೆಯಿಂದ ನಾವು ಔದಾರ್ಯತೆಯನ್ನ ಪ್ರದರ್ಶನ ಮಾಡ್ಬಿಟ್ಟಿದೀವಿ, 1600 ರೂಪಾಯಿ ಬಾಡಿಗೆ ಕೊಡ್ತಾ ಇದೀವಿ, ಪೊಲೀಸ್ ಬಂದೋಬಸ್ತ್ ನ ಮಾಡ್ತಾ ಇದೀವಿ, ಸಿಕ್ಕಾಪಟ್ಟೆ ಖರ್ಚು ನಾವು ಮ್ಯಾಚ್ಗೋಸ್ಕರ ಮಾಡ್ತಾ ಇದೀವಿ, ನಮಗೊಂದು ಟಿಕೆಟ್ ಕೊಡೋಕ್ ಆಗೋದಿಲ್ವಾ? ಮನೆಯಿಂದ ದುಡ್ಡು ತರ್ತಾ ಇದ್ದಾರೆ ಸರ್, ಪೊಲೀಸರಿಗೆ ಮನೆಯಿಂದ ದುಡ್ಡು ಕೊಡ್ತಾ ಇದ್ದಾರಾ? ಬಾಡಿಗೆ ದುಡ್ಡನ್ನು ಇವ್ರು ಮನೆಗೆ ಇಸ್ಕೊಂಡು ಹೋಗ್ತಿದಾರಾ? ಸರ್ಕಾರದ ದುಡ್ಡು ಇಸ್ ಈಕ್ವಲ್ ಟು ಜನರ ದುಡ್ಡು. ಇದಕ್ಕೂ MLAಗಳಿಗೂ ನೋ ಕನೆಕ್ಷನ್ ಎಟ್ ಆಲ್. ಅದು ಹೆಂಗೆ ಇದ್ರ ಮೇಲೆ ನಮ್ಮ ಹಕ್ಕಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯ? ಈ ಮನಸ್ಥಿತಿ ಆದ್ರೂ ಎಲ್ಲಿಂದ ಬರ್ತಿದೆ ಮೇಡಮ್? ಇವರು ಶಾಸಕರಾಗಿ ಅಧಿಕಾರ ಅನುಭವಿಸ್ತಾ ಇರೋದು ಮೋಜು ಮಸ್ತಿ ಮಾಡಕ್ಕಲ್ಲ. ಯಾವುದೇ ಶಾಸಕರು ಇರ್ಬೋದು, ಯಾವುದೇ ಜನಪ್ರತಿನಿಧಿ ಇರ್ಬೋದು. ಇವತ್ತು ಯಾವ ಮಟ್ಟಕ್ಕೆ ಇದ್ದಾರೆ ಅಂತಂದ್ರೆ ರಾಜಕಾರಣಿಗಳು ಅಂತಂದ್ರೆ VIP ಸಂಸ್ಕೃತಿಯನ್ನ ಮಟ್ಟಕ್ಕೆ ಇವತ್ತು ಯಾವುದೇ ಒಬ್ಬ ಜನಪ್ರತಿನಿಧಿ ಅಲ್ಲದೇ ಇರೋ ವ್ಯಕ್ತಿನೂ, ಒಬ್ಬ ಸಾಮಾನ್ಯ ಒಬ್ಬ ರಾಜಕಾರಣಿನೂ ಎಲ್ಲಾರು ಹೋದ್ರೆ VIP ಸಂಸ್ಕೃತಿ ಅನ್ನೋ ಒಂದು ಇದು ಪಬ್ಲಿಕ್ ಅಲ್ಲಿ ಬಂದಿದೆ. ಆದ್ರೆ ಬಹಳ ನೋವಾಗ್ತಾ ಇರೋ ವಿಚಾರ ಏನು ಅಂತಂದ್ರೆ, ಇನ್ನೂ 1 ವರ್ಷ ಆಗಿಲ್ಲ, 11 ಜನ ಭೀಕರ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವಂತ ಕುಟುಂಬಗಳ ಕಣ್ಣೀರು ಹಾರಿಲ್ಲ, ಅವರ ನೋವು ಹಾರಿಲ್ಲ. ಅವ್ರಿಗೆ ಇನ್ನ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಇವತ್ತು ನೋಡಿ, ಅವರು ಯಾರು ಏನು ಕ್ರಿಕೆಟ್ RCB ಅವರು ಇದ್ದಾರೆ ಅಥವಾ ಸ್ಟೇಡಿಯಂನವರು ಇದ್ದಾರೆ, ಯಾರನ್ನೂ ಹೊಣೆಗಾರನಾಗಿ ಮಾಡಿಲ್ಲ ಅಥವಾ ಅವ್ರಿಗೂ ನ್ಯಾಯನೂ ಕೊಡಿಸುವಂತ ಕೆಲಸ ಇವತ್ತು ಈ ಸರ್ಕಾರ ಮಾಡಿಲ್ಲ. ಆದ್ರೆ ಇವತ್ತು ಈ VIP ಸಂಸ್ಕೃತಿ ನಮ್ಗೆ ನಮ್ಮ ಕುಟುಂಬದವರಿಗೆ ನಮ್ಗೆ ಟಿಕೆಟ್ ಬೇಕು ಅಂತಂದ್ರೆ ಯಾವ ಕ್ರೀಡೆ ಇದೊಂದು ಜೂಜಾಟ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಯಾರು ಏನೇ ಅಭಿಪ್ರಾಯ ತಿಳ್ಕೊಳ್ಳಿ, ಇದೊಂದು ಜೂಜಾಟ. ಎಷ್ಟು ಯುವ ಜನತೆ ಸಾಯ್ತಾ ಇದ್ದಾರೆ, ಎಷ್ಟು ಯುವ ಜನತೆ ಈ ಜೂಜಾಟಕ್ಕೆ ಬಿದ್ದು ಮನೆ ಮಠ ಕಳ್ಕೊತಾ ಇದ್ದಾರೆ. ಇವತ್ತು ಎಷ್ಟು ಜನ ಆಸ್ತಿಗಳನ್ನ ಮಾರ್ಕೋತಾ ಇದ್ದಾರೆ. ಈ ಪ್ರತಿ ವರ್ಷ ಈ IPL ಬಂತು ಅಂದ್ರೆ ಎಷ್ಟು ಜನ ಯುವ ಜನತೆ ಹಾಳಾಗ್ತಾ ಇದ್ದಾರೆ. ಇದನ್ನ ನಿಲ್ಸೋದು ಅಥವಾ ಇದಕ್ಕೆ ಬೇರೆ ಏನಾರು ಇದನ್ನ ತರದ್ ಬಿಟ್ಟು ಇವರು ಚರ್ಚೆ ಮಾಡ್ಬೇಕಾಯ್ತದ ವಿಚಾರ. IPL ಅನ್ನ ಮಾರಕ ಒಂದು ಇದನ್ನ ತಡೆಯುವಂತ ಕೆಲಸ ಮಾಡ್ಬೇಕಾಯ್ತು. ಇದೇನು ರಾಷ್ಟ್ರ ಪ್ರತಿನಿಧಿಸುವಂತದಲ್ಲ ಅಥವಾ ರಾಜ್ಯ ಪ್ರತಿನಿಧಿಸುವಂತ ಕ್ರೀಡೆ ಅಲ್ಲ. ನಿಜವಾಗ್ಲೂ ಇವ್ರಿಗೆ ಈ ನಮ್ಮ ರಾಜಕಾರಣಿಗಳು ನಿಜವಾಗ್ಲೂ ಪಕ್ಷಾತೀತವಾಗಿ ಮಾತಾಡ್ತೀನಿ, ಇವರು ನಿಜವಾಗ್ಲೂ ಕ್ರೀಡಾಭಿಮಾನಿಗಳಾಗಿದ್ರೆ ಅವರವರ ಕ್ಷೇತ್ರದಲ್ಲಿ, ಅವರವರ ತಾಲೂಕಲ್ಲಿ, ಅವರವರ ಜಿಲ್ಲೆಗಳಲ್ಲಿ ಎಷ್ಟು ಜನ ಯಾವ ಕ್ರೀಡೆಗೆ ಇವರು ಬೆಂಬಲ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಅವ್ರು ತಿಳ್ಕೋಬೇಕಾಗಿತ್ತು. ಯಾವುದೋ ಒಂದು ಈ ಜೂಜಾಟನ ಬೆಂಬಲಿಸ್ತಾರೆ ಅಂತಂದ್ರೆ ಯುವ ಜನತೆ ಬಗ್ಗೆ ಒಬ್ರು ಮಾತಾಡಲ್ಲ ಅಂತಂದ್ರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ನನಗೆ. ನಾನು
ಕಾರಣಕ್ಕಾಗಿ ಕೂಡ ಒಂದಷ್ಟು ಮಂದಿ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಇದ್ರು ಸರ್, MLA ಗಳು ಜೆಡಿಎಸ್ ಪಕ್ಷದವರು ಕೂಡ. ಮೇಡಮ್, ಯಾರು ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಮೇಡಮ್, ನಾನು ವೈಯಕ್ತಿಕವಾಗಿ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ, ನಾನು ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಒಪ್ಪೋಣ, ಬಟ್ ಜೆಡಿಎಸ್ ಪಕ್ಷದ ಯಾವ ಶಾಸಕರು ಕೂಡ ಎದ್ದು ನಿಂತ್ಬಿಟ್ಟು ಜೂಜಾಟ ಅಂತ ತಡೀರಿ, IPL ಹೆಸರಲ್ಲಿ ನಡೀತಾ ಇರುವ ಬೆಟ್ಟಿಂಗ್ ಅನ್ನ ತಡೀರಿ, ಲೋಕಲ್ ಕ್ರೀಡೆಗಳನ್ನ, ಲೋಕಲ್ ಕ್ರೀಡಾಪಟುಗಳನ್ನ ನೀವು ಬೆಳೆಸಿ, ಹಿಂಗ್ ಯಾರು ಮಾತನಾಡ್ದಂಗ್ ಕಾಣ್ಲಿಲ್ಲ ಸರ್. ಅಲ್ಲ, ಖಂಡಿತ ಅವ್ರಿಗೆ ಸಮಯ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ಮಾತಾಡ್ಲಿಕ್ಕೆ ಅಲ್ಲ, ಅವ್ರಿಗೂ ಫ್ರೀ ಅಲ್ಲ ಟಿಕೆಟ್ ಮೇಡಮ್, ಬೇಕಿತ್ತೇನೋ, ಖಂಡಿತ ಮಾತಾಡ್ತಾರೆ. ಆದ್ರೆ ಇವತ್ತು ಈ ವಿಧಾನಸಭೆ ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು. ಆದ್ರೆ ಯಾವುದೋ ಒಂದು ಈ ಜೂಜಾಟದ ಒಂದು ವಿಚಾರ ಇಟ್ಕೊಂಡು ಇವತ್ತು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನನ್ನಂತ ಯುವ ಜನತೆ ನಾಳೆ ನಾವು ಅಲ್ಲಿಗೆ ಬರ್ಬೇಕಂತ ಅನ್ಕೊಂಡಿರೋ ಸುರೇಶ್ ಕುಮಾರ್ ಸರ್ ಬಂದಿದ್ರು, ನರಸಿಂಹಮೂರ್ತಿ ಸರ್, ಇವಾಗ ಸುರೇಶ್ ಕುಮಾರ್ ಸರ್ ಜಾಯಿನ್ ಆಗಿದ್ರು, ಅವರು ಪತ್ರ ಬರೆದಿದ್ದಾರೆ, ನನಗೆ ಬೇಡ ಫ್ರೀ ಟಿಕೆಟ್ ಅಂತ ಹೇಳಿ ಬರ್ಸಿ, ನಿಮ್ಮ ಪಕ್ಷದ ಶಾಸಕರ ಕೈಲೂ ಕೂಡ ಹೇಳಿ ಬರ್ಸಿ ನೋಡೋಣ. ಖಂಡಿತ ನಮ್ಮೆಲ್ಲ ಪಕ್ಷದವರು ಯಾರು ಹೋಗಲ್ಲ ಮೇಡಮ್, ನೀವು ಬರ್ದಿಕೊಳ್ಳಿ, ಯಾರು ಒಬ್ರು ಫ್ರೀ ಟಿಕೆಟ್ ಬೇಕು ಅಂತ ಯಾರು ಇಲ್ಲ ನೋಡಿ. ನಮ್ಮ ಯುವ ನಾಯಕರು, ನಮ್ಮ ಯುವ ನಾಯಕರು ಇದು ಆಗಿದ ತಕ್ಷಣನೇ ಒಂದು ಟ್ವೀಟ್ ಮಾಡಿದ್ದಾರೆ, ನೀವು ನೋಡಿ. ನಮ್ಮ ಪಕ್ಷದಿಂದ ಯಾರಾದ್ರೂ ಒಬ್ರು ಫ್ರೀ ಟಿಕೆಟ್ಗೆ ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ನೀವು ಅವಾಗ ಮಾತಾಡಿ. ಓಕೆ, ಸೊ ನೋಡೋಣ ಸರ್, ನೋಡೋಣ ಸರ್.